ಸೊ ದಿಸ್ ವಾಸ್ ಎ ಬ್ಯಾಡ್ ಐಡಿಯಾ ಟು ಡ್ರೈವ್ ಥ್ರೂ ಲೆಫ್ಟ್ ಸೈಡ್. ಸೊ ಅಕ್ಕ ನಾನೇನಕ್ಕೆ ಲೆಫ್ಟ್ ಸೈಡಲ್ಲಿ ಹೋಗ್ತಾ ಇದ್ದೀನಿ. ಒಂಥರ ಬ್ರೀತಿಂಗಿಗೆ ಪ್ರಾಬ್ಲಮ್ ಆಗ್ತಿದೆ ಮಚ್ಚಿ, ಫುಲ್ ಮಂಜಲ್ಲ ಅಕ್ಕ. ಅಂದರೆ ಒಂದ್ಸಲ ಕಟ್ಕೊಂಡಂಗೆ ಆಗ್ತಿದೆ. ಅಯ್ಯೋ ಏನಿದೆ ಗುರು ಇಲ್ಲಿ. ಪಾಪ ನೋಡಿ ಸ್ನೇಹಿತರೆ, ಮೂವಿಲೆಲ್ಲ ನೋಡ್ತೀವಲ್ಲ, ನೋಡಿ ಗುರು. ಏನು ಮಚ್ಚಿ ಸಾಂಗ್ಸಲ್ಲೆಲ್ಲ ನೋಡ್ತೀವಲ್ಲ ನಾವು ಊಟಿಯಲ್ಲಿ, ಊಟಿಯಲ್ಲಿ ಪಾರ್ಟಿ. ಮೆಸ್ಮರೈಸಿಂಗೆ ಫುಲ್ಲು ಫಾಗ್ದು ಗೊತ್ತಾಗ್ತಿದ್ಯಾ ನಿನಗೆ? ನನಗಂತೂ ನಿಜವಾಗ್ಲೂ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಮಾತೇ ಬರ್ತಾಯಿಲ್ಲ, ಹಂಗಾಗ್ಬಿಟ್ಟಿದ್ದೀನಿ. ಏನಮ್ಮ ಬಾರಮ್ಮ. ಅಷ್ಟೇ, ಬಾಯ್. ಮಚ್ಚಿ ಲಾರಿ ಬರ್ತಿದೆ, ನೋಡ್ಕೊಂಡು ಎತ್ಕೊಂಬಿಡು. ಹಾಂ ಅಬ್ಬಾ ಗುರು, ಯಾವ್ದು ಗುರು ಇದು ಜಾಗ? ಸೊ ಸ್ನೇಹಿತರೆ, ಲೈಫಲ್ಲಿ ದೊಡ್ಡ ವಿಷಯ ಆಗಲಿ, ಚಿಕ್ಕ ವಿಷಯ ಆಗಲಿ, ವರ್ಸ್ಟ್ ಡಿಸಿಷನ್ಸ್ ಅಂತಲೂ ಇರುತ್ತೆ, ಬೆಸ್ಟ್ ಡಿಸಿಷನ್ಸ್ ಅಂತಲೂ ಇರುತ್ತೆ. ನಮಗೆ ಗೊತ್ತಾಗಲ್ಲ ಡಿಸಿಷನ್ ತೊಗೋಬೇಕಾದ್ರೆ. ಸೊ ಆ ಥರ ಇದರಲ್ಲಿ ನಮ್ಮ ಲೈಫಲ್ಲಿ ಇವತ್ತು ಈ ರೂಟಿಂದ ಹೋಗೋಣ ಅಂತ ಅಂದ್ಕೊಂಡಿದ್ದು, ಇಟ್ ವಾಸ್ ದ ಬೆಸ್ಟ್ ಡಿಸಿಷನ್ ಬಿಕಾಸ್ ವಿ ಆರ್ ಎಂಜಾಯಿಂಗ್ ಇಟ್. ಐ ಆಮ್ ಎಂಜಾಯಿಂಗ್ ಇಟ್. ಅಯ್ಯೋ ಮಚ್ಚಿ ನಿಲ್ಸು, ಒಂದು ನಿಮಿಷ ನಕ್ಕನ್ ಸ್ನೇಹಿತರೆ, ಇಲ್ಲಿ ನೋಡ್ರಿ. ಅಲ್ಲಿ ನೋಡ್ರಿ, ಮನೆಯೆಲ್ಲ ಒಂದೇ ಪೇಂಟ್ ಮಾಡಿದ್ದಾರೆ. ಅದು ವಾಕರು ಅಂತೆ, ಪ್ಯಾರಾಗಾನ್ದೇನೋ. A few moments later. ಏನಿತ್ತು ಗುರು ಸ್ಪಾಟ್ ಇಲ್ಲಿ? ಆಂಬುಲೆನ್ಸು, ಅಯ್ಯೋ ಪಾಪ. ಬಟ್ ಇನ್ನೊಂದೇನಂದರೆ, ಇಲ್ಲಿರೋ ವೆಹಿಕಲ್ಗಳಿಗೆಲ್ಲ ಈ ರೋಡು ಯೂಸ್ ಟು ಆಗಿಬಿಟ್ಟಿದೆಯಲ್ಲ, ಅವ್ರೇನು ತಲೆ ಕಟ್ಸ್ಕೊಳ್ಳಲ್ಲ, ಫಾಸ್ಟಾಗಿ ಹೊಡಿತಾರೆ. ವಿ ಆರ್ ನ್ಯೂ ಟು ದಿಸ್. ಓ ಮೈ ಗಾಡ್. ಏಯ್ ಹಂಗೆ ನಿಲ್ಸ್ಬೇಡ ಮಚ್ಚಿ, ನಾನು ಹಿಂದೆ ಇದ್ದೀನಿ. ಅಟ್ಲೀಸ್ಟ್ ಸ್ನೇಹಿತರೆ, ಓಕೆ ನಾವು ಹಿಂಗೆ ಹೋಗ್ತೀವಿ, ಅಲ್ಲೇ ಬರ್ತೀವಿ. ನೋಡಿ ಸ್ನೇಹಿತರೆ ಹೆಂಗಿದೆ ಅಜ್ಜಿ, ಪಾಪ ಫುಲ್ ಎಲ್ಲ ಬೆಟ್ಟಗಳ ಮೇಲೆ ಮನೆ.
ಹ್ಞೂ. ಸ್ನೇಹಿತರೆ, ನನ್ನ ಕಸಿನ್ ಮನೆ ಇನ್ನೇನು ಬಂತು, ಇಲ್ಲೇ ಎಲ್ಲೋ ಇದೆ. ಆ್ಯಕ್ಚುಲಾಗಿ ಊಟಿಯಲ್ಲಿ ಇರೋದು ನಾವು ಇವಾಗ, ಸೆಂಟ್ರು. ನಾಟ್ ಶ್ಯೂರ್ ಹೌ ಬಿಗ್ ಊಟಿ ಈಸ್, ಬಟ್ ಸಗದಾಗಿದೆ. ಈ ವ್ಲಾಗ್ನ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಹೆಂಗೆ ಕ್ಯಾಪ್ಚರ್ ಆಗಿದೆಯೋ ನನಗೆ ಗೊತ್ತಿಲ್ಲ. ಅಯ್ಯಪ್ಪ, ಇದು ಸಿಮೆಂಟ್ ರೋಡು ಅಲ್ಲ, ಇದು ಏನೋ ಒಂಥರ ಇದು ಬ್ಲಾಕ್ಸ್. ಇದು ಅದು ADBಗೂ ಇದು ನಮ್ಮದು ಇದಕ್ಕೂ ಒಂದೇನಾಗೋರು. ಯಾಕಪ್ಪ ಈಗ ನಿಲ್ಸ್ಕೊತಯ್ಯಾ, ಇಲ್ಲಿ ಫಾಸ್ಟಾಗಿ ಹೋಗೋಕ್ಕೂ ಭಯ. ನಾಕಂಡು ನಿಂತ್ಕೊಳ್ಳಿಲ್ಲ ಅಂದರೆ ಗಾಡಿ. ಈ ಥರದ್ರ ಮೇಲೆಲ್ಲ ನಾನು ಲೈಫಲ್ಲೇ ಗಾಡಿ ಓಡಿಸಿಲ್ಲ ಗುರು. ಊಟಿಗೆ ಫಸ್ಟ್ ಟೈಮ್ ಬಂದಿದ್ದೆ ಮಚ್ಚಿ. ನಾನು ಮುಂಚೆನೇ ಆವಾಗವಾಗ ಬರ್ತಾ ಇರ್ತೀನಿ. ಆದರೆ ಬಂಡೀಪುರ್ ಲಾಸ್ಟು ಇಲ್ಲ ಮಚ್ಚಿ, ಲಾಸ್ಟ್ ಟೈಮ್ ಬಂದಿದ್ದೆ ನಾನು. ವೈಫ್ದು ಊರಿದೆ ಅಲ್ವಾ, ಮದುವೆ ಆದಾಗ ಒಂದು ಸಲ ಬಂದಿದ್ದೆ ನಾನು. ಸಾರಿ ಕಾರಲ್ಲಿ ಬಂದಿದ್ದೆ. ಊಟಿಗೆ ಬಂದಿರಲಿಲ್ಲ. ತಮಿಳ್ನಾಡು ಇಲ್ಲಿ ಒಳಗಡೆ ಎಂಟ್ರ್ ಆಯಿತು, ಬಟ್ ಇಷ್ಟೊಂದು ಡೀಪ್ ಎಲ್ಲ ಬಂದಿರಲಿಲ್ಲ. ಅಲ್ಲಿ ಎಲ್ಲಿಗೆ ಬಂದಿದೆ ಅಂತಲೇ ಮರ್ತೋಗ್ಬಿಟ್ಟಿದ್ದೆ ನನಗೆ. ಇಲ್ಲಿಂದ ನಾವು ನೆಕ್ಸ್ಟು ಗೂಡ್ಲೂರು ಬಂಡೀಪುರು. ಸೊ ಗೂಡ್ಲೂರನ್ನ ನಾನು ಆದಷ್ಟು ಬೆಳಕಿದ್ದ ಟೈಮಿಗೆ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಂಡೀಪುರು ಕವರ್ ಆಗುತ್ತಿಲ್ಲ ಗೊತ್ತಿಲ್ಲ, ನಾನು ಆಗಲೇ ಹೇಳ್ದಂಗೆ. ಸೊ ಲೆಟ್ಸ್ ಸಿ. A few moments later. ಊಟಿಯಿಂದ ಗೂಡ್ಲೂರು ಕಡೆಗೆ ಹೋಗೋ ರೂಟ್ ಇದು. ಗೂಡ್ಲೂರಿನ ಮುಂದೆ ಇದೆ. ನಾನು ಮುಂದೆ ಇನ್ನೂ ಸಖತ್ತಾಗಿದೆ ರೋಡ್ಗಳು, ಪ್ಲೇಸು. ನನಗೇನಂದರೆ ಆಲ್ರೆಡಿ 6 o'clock ಇಲ್ಲಿ ಈವ್ನಿಂಗು, ಕತ್ಲಾಗ್ಬಿಟ್ರೆ ಅಂತ. ಸೊ ಅಟ್ಲೀಸ್ಟ್ ಇದಾದರೂ ಪಿಕ್ಚರೈಸ್ ಮಾಡೋಣ ಅಂತ. ಓಕೆ, ಮೈಸೂರು ಲೆಫ್ಟು. ಏನಕ್ಕಂದರೆ ಅಲ್ಲಿ ಹೋಗೋಷ್ಟರಲ್ಲಿ ಕತ್ಲೆ ಆಗಿಬಿಟ್ರೆ ವೇಸ್ಟ್ ಆಗ್ಬಿಡುತ್ತಲ್ಲ ಅಂತ. ಈ ರೂಟು ಮಸ್ತಾಗೈತೆ ಗುರು. ನೋಡ್ರಿ ರೂಟ್ ಹೆಂಗೈತೆ. ಯಾವುದೋ ಈ ಆಸ್ಟ್ರೇಲಿಯಾನೋ ನ್ಯೂಜಿಲೆಂಡೋ ಎಲ್ಲ ಇದ್ದಂಗೆ ಐತೆ. ಮಚ್ಚ ಏನಕ್ಕೋ ನಿಲ್ಲಿಸ್ತಾ. ಅಯ್ಯೋ ಏನು ಗುರು ಐತೆ ರೋಡು. ಅಜ್ಜಿ ಏನಿದೆ ಗುರು, ನೋಡ್ರಿ ಅಲ್ಲಿ ಲೇಕ್ ಇದೆ. ಯಾವುದಕ್ಕೆ ಇಲ್ಲ ಕೆರೆ ಗುರು ಇದು. ಕೆರೆ ಸಕ್ಕದಾಗಿದೆ, ಅಲ್ಲೊಂದು ಮನೆ ಇದೆ. ಅಜ್ಜಿ ರೋಡ್ ನೋಡ್ರಿ ಹೆಂಗಿದೆ, ಸಕ್ಕದಾಗಿದೆ. ಇಲ್ಲಿ ಸೆಂಟರು, ಸಿಟಿ ಸೆಂಟರ್ ಈ ಕಡೆ ಅದು. ಬೆಳಕಿರೋ ಅಷ್ಟರಲ್ಲಿ ಹೋಗ್ಬಿಡೋಣ ಬಾರು. ಅದೆಲ್ಲ ಎತ್ಕೊಂಡಿದ್ದೀನಿ ಬಾ ಮಚ್ಚಿ. ಸೊ ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಅನಿಸುತ್ತೆ, ಡ್ಯಾಶು ಗಾಡಿ ಆನಲ್ಲಿದ್ರೂ ರೀಸೆಟ್ ಆಯಿತು, ಅಂದರೆ ಆಫ್ ಆಗಿ ಆನ್ ಆಯಿತು. ಸೊ ನನಗೆ ಈ ಲಾಂಗ್ ರೈಡ್ ಮಾಡಿದ್ಮೇಲೆ ನಾನು ಅಬ್ಸರ್ವ್ ಮಾಡ್ತಾ ಇರೋ ಪ್ರಾಬ್ಲಮ್ಮು, ಫಸ್ಟ್ ಪ್ರಾಬ್ಲಮ್ ಇದು ಇದರಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ರೈಟ್ ಸೈಡ್ ಫುಟ್ ಪೇಗಲ್ಲಿ ವೈಬ್ರೇಷನ್ನು ಬರ್ತಾ ಇದೆ ಜಾಸ್ತಿ. ಅದು ಕಾಮನ್ ಅಂತೆ, ಅವರು ಶೋರೂಮ್ ಅವರು ಹೇಳಿದ್ರು. ನೋಡೋಣ ಇನ್ನು ಏನೇನು ಇದರಲ್ಲಿ ಫೈಂಡ್ ಔಟ್ ಆಗುತ್ತೆ ಅಂತ. ಸೊ ಈ ಸಲ ಸೆಕೆಂಡ್ ಸರ್ವಿಸಿಗೆ ಬಿಡಬೇಕಲ್ಲ, ಅವಾಗ ಇದನ್ನು ಸ್ವಲ್ಪ ರೆಕ್ಟಿಫೈ ಮಾಡಿಸ್ಬೇಕು. ಏನು ಕನೆಕ್ಷನ್ ಲೂಸ್ ಆಗಿದೆಯಾ ಇಲ್ಲ ಏನು ಕತೆ, ಏನು ಸೀನ್ ಆ್ಯಕ್ಚುಲಾಗಿ ಅಂತ. ಎಲ್ಲ ಇದೆಯಾ? ಸೊ ಸ್ನೇಹಿತರೆ, 9 ಗಂಟೆ ಒಳಗಡೆ ಬಂಡೀಪುರದ್ದು
ಚೆಕ್ ಪೋಸ್ಟು ದಾಟ್ಬಿಡ್ಬೇಕು. ದಾಟ್ಬಿಟ್ರೆ ಆ ಕಡೆಗೆ ಹೋಗ್ಬಿಡ್ಬೋದು. ಇಲ್ಲ ಅಂತಂದರೆ ಇವತ್ತು ಇಲ್ಲೇ ಶೆಡ್ಡು. ಅಯ್ಯೋ ನಾ ಅಜ್ಜಿ, ಊಟಿ ಊಟಿ. ನನಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಈ ಕಾರ್ನರ್ಸ್ ಹೊಡೆದು ಬೆಳಗ್ಗೆಯಿಂದ ನಾನು ಆವಾಗಲೇ ಹೇಳ್ತಾ ಇದ್ದೆ ನಮ್ಮ ಅಚ್ಚಿಗೆ, ಕಾರ್ನರ್ಸ್ ಹೊಡೆಯೋದ್ರಲ್ಲಿ ಪ್ರೊಫಿಷಿಯನ್ಸಿ ಥರ ಆಗ್ಬಿಟ್ಟಿದೆ. ಅಂದರೆ ಒಂಥರ ಸ್ಕಿಲ್ಸ್ ಎಲ್ಲ ಲೆವೆಲಪ್ ಆಗಿಬಿಟ್ಟಿದೆ. ಬಾಡಿ ಆಟೋಮೆಟಿಕ್ಕಾಗಿ ಬರ್ತೈತೆ. ಆಮೇಲೆ ಇನ್ನೊಂದು ಮುಂಚೆ ನನಗೆ ರೈಟ್ ಸೈಡ್ದು ಲೀನ್ ಮಾಡೋಕ್ಕೆ ಸ್ವಲ್ಪ ಡರ್ರಾಗೋದು ಒಳಗಡೆ ಎಲ್ಲ. ಇವಾಗ ಹಂಗೇನಿಲ್ಲ, ಮಜಾ ಬರ್ತೈತೆ ಇವಾಗ. ಆ್ಯಕ್ಚುಲಿ ವೈಸರ್ ಕ್ಲೋಸ್ ಮಾಡೋಕ್ಕೆ ಮನಸ್ಸೇ ಬರ್ತಾಯಿಲ್ಲ. ಯಾಕಂದರೆ ಈ ಫ್ರೆಶ್ ಏರ್ಗೆ ಅದು ವೈಸರ್ ಕ್ಲೋಸ್ ಮಾಡ್ಕೊಳ್ಳೋ ಅಂದರೆ ಧೂಳು ಬರ್ತೈತೆ. ವೈಸರ್ ಕ್ಲೋಸ್ ಮಾಡೋಕ್ಕೆ ಮನಸ್ಸೇ ಗೊತ್ತಾಯಿಲ್ಲ. ನಾನು ಹೇಳಿಲ್ವಾ, ಒಂಚೂರು ಹ್ಯಾಮರ್ ಆದ್ರೂ ನನ್ನ ಗೇಟ್ ಪಾಸು. ಸೊ ಯು ಶುಡ್ ನೆವರ್ ಲಿಫ್ಟ್ ಯುವರ್ ವಿಷನ್. ಇವಾಗ ಇಲ್ಲಿ ಹೋಗ್ಬೇಕಾದ್ರೆ ನನ್ನ ವಿಷನ್ ಅಲ್ಲೇ ಇರಬೇಕು. ನಾನು ಇಲ್ಲಿ ನೋಡೋದು ಬಿಟ್ಬಿಟ್ಟು ಬೇರೆ ಕಡೆ ನೋಡಿದೆ ಅಂತಾರೆ ನಾನು ಆ ಕಡೆಗೆ ಹೋಗ್ಬಿಡ್ತೀನಿ. ಏನಿದೆ ಗುರು, ಮೊಗೆ ಮಜಾ ಬಂತು. ಯಪ್ಪ, ಅದೇನು ಗೊತ್ತಾ, ಡಿಸ್ಟೆನ್ಸ್ ದೂರ ಆಗ್ಬಿಟ್ರೆ ಕಾರ್ಡೋದ್ರಲ್ಲಿ ಕೇಳಿಸಲ್ಲ, ನೆಟ್ಟಿಗೆ ಏನು ಹೇಳ್ತಾವನೆ ಅಂತಲೇ ಗೊತ್ತಾಗಲ್ಲ. ಬಾ ಎಲ್ಲಿದ್ಯಾ, ಬೇಗ ಬಾ. ಖಾನ್ ಕಾರ್ನರ್ಸ್ಗಳಿಗೆಲ್ಲ ಗುಣ. ನಾನು ಒಳ್ಳೆ ಧೂಮ್ ಫಿಲಮ್ ದಾನಬ್ರಹ್ಮ ಥರ ಹೋಗ್ತಾ ಇದ್ದೀನಿ. ಇಲ್ಲ ಹೋಗಲ್ಲ. ಯಾರು ಗೊತ್ತು ಗುರು, ಇಲ್ಲಿ ಮೊದಲೇ ನನ್ನ ಮಕ್ಕಳು ಸರಿಗಿಲ್ಲ, ಚೆನ್ನಾಗಿ ಬಂದ್ಬಿಡ್ತಾರೆ. ಎಲ್ಲೆತ್ಕೊಳ್ಳೋದು ನಾವು ಆಮೇಲೆ. ಸಕಾಲಾಗಿದೆ ರೋಡ್ ಇದು. ಏನೋ ಹಾಂ, ಕೇಳಿಸ್ತಾ ಇಲ್ಲ ಮಚ್ಚಿ ನೀನು ಹೇಳ್ತಾ ಇರೋದು. ಹಾಂ ಅವ್ನು ಕಾರ್ನರ್ಸ್ ಚೆನ್ನಾಗಿ ಮಾಡ್ತಾನೆ ಮಚ್ಚೆ. ಯಾಕಂದ್ರೆ ಈ ಕಡೆ ಬಂದ್ಬಿಡ್ತಾರೆ ಮಚ್ಚಿ ಅವರು, ಆ ಕಡೆಗೆ ಹೋಗಲ್ಲ. ಟರ್ನಿಂಗಲ್ಲಿ ಸ್ಲೋ ಮಾಡ್ಕೊಂಡು ನಿಧಾನಕ್ಕೆ ನೀಟಾಗಿ ಲಾಂಗ್ ಟರ್ನ್ ತೊಗೊಂಡು ಹೋಗ್ಬೇಕು. ಈ ಕಡೆ ಬರೋ ಜಾಗ ಬಿಟ್ಬಿಟ್ಟು ಇವನು ಬಂದ್ಬಿಟ್ರೆ ಈ ಕಡೆ. ಸೊ ಸ್ನೇಹಿತರೆ, ಇನ್ನೊಂದು ಹೇಳ್ತೀನಿ, ಮೈಂಡಲ್ಲಿ ಇಟ್ಕೊಳ್ಳಿ. ಈ ಥರ ರೋಡ್ಸಲ್ಲಿ ಇಟ್ಸ್ ನೆವರ್ ಅಬೌಟ್ ಸ್ಪೀಡ್, ಇಟ್ಸ್ ಆಲ್ವೇಸ್ ಅಬೌಟ್ ಸ್ಕಿಲ್ಸ್. ಸ್ಪೀಡಾಗಿ ಹೋದರೆ ಕ್ಲೀನ್ ಕೃಷ್ಣಪ್ಪ. ಹಾಂ, ಆನೆ ಲದ್ದಿದಾ.
ಹಾಂ ಮಚ್ಚಿ ಅವ್ರು ಹೇಳಿದ್ರಲ್ಲ ಮಚ್ಚಿ ಎಲಿಫೆಂಟ್ಸ್ ಎಲ್ಲ ಇರುತ್ತೆ ಹುಷಾರಾಗಿ ಹೋಗ್ರಿ ಅಂತ. ಓ ಶಿಟ್. ನಾನು ಇನ್ನೊಂದು ನನಗೆ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂದರೆ ಆಫ್ಟರ್ ಡೂಯಿಂಗ್ ಲಾಟ್ ಆಫ್ ದಿಸ್ ಕರ್ವ್ಸ್ ನನಗೆ ನಾನು ಹೇಳೋದೇನೆಂದರೆ ಒಂದು ಟಿಪ್ಸ್ ಏನಂದರೆ ಕಾರ್ನರ್ಗೆ ಬಂದು ಬ್ರೇಕ್ ಅಪ್ಲೈ ಮಾಡೋದಲ್ಲ. ಯು ಶುಡ್ ಅಪ್ಲೈ ಯುವರ್ ಬ್ರೇಕ್ಸ್ ಬಿಫೋರ್ ದಟ್. ಇನ್ನೂ ಸ್ವಲ್ಪ ಒಂಚೂರು ಹಿಂದೆನೇ ಬ್ರೇಕ್ಸ್ ಅಪ್ಲೈ ಮಾಡಿಕೊಂಡು ಕಾರ್ನರ್ಗೆ ಬಂದುಬಿಟ್ಟು ನೀವು ಆಟ ಆಡ್ಕೊಬೇಕು. ಕಾರ್ನರ್ಗೆ ಬಂದ್ಬಿಟ್ಟು ಬ್ರೇಕ್ ಹೊಡೆದ್ರೆ ನೀನು ಕಾರ್ನರ್ಸ್ ಎಲ್ಲ ಬಂದ್ಬಿಟ್ಟು ಸ್ನೇಹಿತರೆ ಇದು ಬಂದು ಫುಲ್ಲು ಸ್ಕಿಲ್ಸು. ಆಹಾ ಯಾವುದು ಗುರು ಇದು ಮಚ್ಚಿ ಯಾವುದೋ ಶೂಟಿಂಗ್ ಸ್ಪಾಟ್ ಅಂತೆ. ವೆನ್ಲಾಕ್ಸ್ ಡೌನ್ಸ್ ನೇಚರ್ಸ್ ಇಲ್ಲ ಅಂತೆ. ಟ್ರೈಲು ಯಾವುದೋ ಟ್ರೈಲ್ ಇದೆಯಲ್ಲ ಅಲ್ಲಿ ಯಾವುದೋ ಗಲ್ಫ್ ಕೋರ್ಟ್ ಥರ ಇದೆ. ಅಡ್ರಾ ಮಚ್ಚಿ ಅಡ್ರಾ. ಈಗಲೇ ಬೇಡ ಲೈಟ್ ಈಗಲೇ ಬೇಡ, ಇನ್ನೊಂದು ಸ್ವಲ್ಪ ಹೊತ್ತಾಗಲಿ.